ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಗಳಿಗೆ, ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಇದು ನಮ್ಮ ಸ್ವಂತ ಗೆಲೆ ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರ ಗೆಲೆ. ಅವರೇ ಸಿಕ್ಕಾಬಟ್ಟೆ ಕೆಲಸ ಮಾಡ್ಯಾರೆ. ಸೊ ಅವರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಎಲೆಕ್ಷನ್ಗಳ್ನಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತೆ ರೀ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನಾಗ ಇರ್ತೈತೆ. ಆದರೆ ಒಬ್ಬರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗೆ ಹಿಡ್ಕೊಂಡು ಮುಂದೆ ಹೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು. ಸೊ ಅದಕ್ಕೆ ನಮ್ಮ ದಾವಣಗೆರೆ ಜನಗಳು, ನಮ್ಮ ದುಗ್ಗಮ್ಮ ದೇವಿ, ನಮ್ಮ ಶಾಮೂರು ಶಿವಶಂಕರಪ್ಪರ ಆಶೀರ್ವಾದದಿಂದ ನಾವು ಗೆದ್ದೀವಿ ಈಗ. ಆಮೇಲೆ ಈ ಕೆಲಸಗಳು ಮುಂದುವರಿಯೋದು ನಮ್ಮದು ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರ್ತವೆ. ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಅಂತಾರೆ ಈ ಮೊಮ್ಮಕ್ಕಳಿಗೆ ಅಜ್ಜಾಜಿ ಗುಣಗಳು ಭಾಳ ಬರ್ತವೆ ಅಂತ. ಸೊ ಹಂಗೆ ನಮ್ಮ ಅಜ್ಜರಂಗೆ ಅಜಾತ ಶತ್ರು ನಾವು. ಸೊ ಏನಾರ ಇದ್ದರೆ ದಯವಿಟ್ಟು ನಾಚ್ಕೋಬೇಡ್ರಿ, ಹೆದರ್ಕೋಬೇಡ್ರಿ, ನಮ್ಮ ಹತ್ರ ಬರ್ರಿ. ನಾವು ಈ ಕೆಲಸಗಳು ಮುಂದುವರಿಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. 24/7 ನಿದ್ದೆ ಮಾಡೋದು ಬೇಕಿಲ್ಲ.